ಕೊನೆಯ ದಿನಗಳನ್ನ ಮಾತ್ರ ನೆನೆಸ್ಕೊಳ್ತೀವಿ. ಅವರು ಒಟ್ಟಾರೆ ನೋಡಿರೋ ಒಂದು ಸ್ಟ್ರೆಚ್ ನಾವು ಗಮನ ಇಟ್ಕೊಳಕ್ ಹೋಗೋದಿಲ್ಲ ಅದು. ಸೊ ತೀರ್ಕೊಂಡಾಗ ಏನಾಯ್ತು ಅಂದ್ರೆ ಈ ತೆಹಲ್ಕಾದಲ್ಲಿ ಒಂದು ಸುದೀರ್ಘ ಲೇಖನ ಬಂತು. ಅವ್ರಿಗೊಬ್ರು ಗರ್ಲ್ ಫ್ರೆಂಡ್ ಇದ್ರು, ಒಂದು 50 ವರ್ಷ ಭೇಟಿ ಮಾಡಲಿಲ್ಲ. ಆಕೆಯನ್ನು ಮದುವೆ ಆಗೋದು ಕೂಡ ಹುಸೇನ್ ತಯಾರಾಗಿದ್ದು ಭಾರತಕ್ಕೆ ಬಂದು ಹೆಂಡತಿನ ಒಪ್ಪಿಸಿ ಇಸ್ಲಾಂ ಧರ್ಮದ ಪ್ರಕಾರ ವಿಚ್ಛೇದನ ಕೊಟ್ಟ ಮೇಲೆ ಮತ್ತೆ ಆಕೆನೇ ಮದುವೆ ಆಗ್ಬೇಕಾದ್ರೆ ಆಕೆ ಇನ್ನೊಬ್ಬರ ಜೊತೆ ಒಂದು ದಿನ ಆದರೂ ಸಂಸಾರ ಮಾಡಿರ್ಬೇಕಂತ ಒಂದು ನೀತಿ ಇದೆ. ಅದರ ಪ್ರಕಾರ ತನ್ನ ಸ್ನೇಹಿತನ ಮದುವೆ ಆಗೋದಕ್ಕೆ ಒಪ್ಪಿಸಿ ಆಕೆ ಮದುವೆ ಆಗಿ ಬಂದು ಮತ್ತೆ ನೀನು ಮದುವೆ ಆಗ್ತೀನಿ ಅಂತ ಹೇಳಿ ಇವ್ರು ವಾಪಸ್ ಹೋಗೋಷ್ಟಕ್ಕೆ ಅವನ ಗರ್ಲ್ ಫ್ರೆಂಡು ಐಸ್ಲ್ಯಾಂಡ್ ಗಂಡೊಬ್ಬನ ಮದುವೆ ಆಗಿ ಮತ್ತೆ 50 ವರ್ಷದ ನಂತರ ವಾಪಸ್ ಸಿಕ್ಕಿ ಇವರು ಮುಂಚೆ ಕೊಟ್ಟಿದ್ದ 80 ವರ್ಷಗಳನ್ನ ವಾಪಸ್ ಕೊಡ್ತಾಳಕ್ಕೆ. ಸೊ ಇದೊಂಥರ ಪಕ್ಕ ಟೈಟಾನಿಕ್ ಸಿನಿಮಾ ಮಾಡೋಕ್ಕೆ ಮಾಡಿಸಿದಂಥ ಒಂದು ಅಗೋಚರವಾದ ಸ್ಟೋರಿ. ಬಟ್ ಯಾವುದೇ ರೀತಿ ಇದು ಅವರ ಕಲಾಕೃತಿಗಳನ್ನ ಮತ್ತೆ ಹೊಸ ಬೆಳಕಿನಲ್ಲಿ ನೋಡೋದಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ಜನರು. ಬಟ್ ಈಗ ನಾವು ಹುಸೇನ್ ಬಗ್ಗೆ ಮಾತಾಡುವಾಗ ಮರೆತ ಇನ್ನೊಂದಷ್ಟು ಜನ ಕಲಾವಿದರೆ. ಒಂದು ನಿಕೋಲಸ್ ರೋಲಿಕ್, ಸ್ವೆಟಸ್ಲಾವ್ ರೋಲಿಕ್. ಈ ದೇಶ ಬಿಟ್ಟು ದೇಶಕ್ಕೆ ಹೋದವ್ರನ್ನ ಯಾವ ದೇಶಕ್ಕೂ ಸೇರಿಸಲ್ಲ ನಾವು. ಕರ್ನಾಟಕ ಕಲಾ ಚರಿತ್ರೆನ ಅಂದರೆ ಆಧುನಿಕ ಮತ್ತು ಸಮಕಾಲೀನ ಕಲೆಯ ಕಲಾ ಚರಿತ್ರೆಯನ್ನು ಬರೆಯುವಾಗ ಕಳೆದ 20-25 ವರ್ಷದಿಂದ ನೋಡ್ತಾ ಇದ್ದೀವಿ. ಅಟ್ಲೀಸ್ಟ್ ಒಂದು 4-5 ಜನ ವಿಮರ್ಶಕರು ನಿಕೋಲಸ್ ರೋಲಿಕ್ ಅಥವಾ ಸ್ವೆಟಸ್ಲಾವ್ ರೋಲಿಕ್ನ ಕರ್ನಾಟಕದ ಕಲಾವಿದರು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಇಡೀ 20-21ನೇ ಶತಮಾನ ಬಂದು ಹೋಮ್ ಅವೇ ಫ್ರಮ್ ಹೋಮ್ ಅಥವಾ ನೆಲೆ ರಹಿತವಾದವರ ಒಂದು ಇಡೀ ದೊಡ್ಡ ತಂಡವೇ ಇದೆ ಅದು. ಸೊ ರಾಷ್ಟ್ರೀಯತೆಯ ಪರಿಕಲ್ಪನೆಯಲ್ಲಿ ಅಥವಾ ಅಖಂಡ ಏಷ್ಯಾದ ಕಲೆ ಅಥವಾ ಇಂಡಿಯನ್ ಆರ್ಟ್ ಅನ್ನೋ ಅರ್ಥದಲ್ಲಿ ಡಯಾಸ್ಪೋರಿಕ್ ಆರ್ಟ್ ಅನ್ನೋದನ್ನು ನಾವು ಚರ್ಚೆ ಮಾಡ್ತಿಲ್ಲ. ಈಗ ಅನೀಶ್ ಕಪೂರ್ ಅನ್ನೋ ಒಬ್ಬ ಕಲಾವಿದ ನಮ್ಮಲ್ಲಿ ಭಾರಿ ಅಂತಾರಾಷ್ಟ್ರೀಯವಾಗಿ ತುಂಬಾ ಫೇಮಸ್ ಆದಂಥ ಕಲಾವಿದ. ಅವರು ಭಾರತೀಯ ಕಲಾವಿದರು ಹೌದೋ ಅಲ್ವೋ ಅನ್ನೋ ಚರ್ಚೆ ಇನ್ನೂ ನಡೆಯುವಾಗಲೇ ಭಾರತದ ಸರ್ಕಾರ ಏನು ಮಾಡ್ತು ಅಂದರೆ ಅನೀಶ್ ಕಪೂರ್ನ ಭಾರತದ ಸರ್ಕಾರದ ಸಾಂಸ್ಕೃತಿಕ ಸಂಸ್ಥೆಯಾದ NGMA ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಲ್ಲಿ ಅವ್ರು ಶೋ ಮಾಡೋದ್ರ ಮೂಲಕ ಆತ ಭಾರತೀಯ ಅಂತ ಒಪ್ಕೊಂಡ್ರು. ಔಪಚಾರಿಕವಾಗಿ ಒಪ್ಕೊಂಡಿದ್ದಾಯಿತು. ಆದರೆ ಹುಸೇನ್ ದುರಂತ ಏನಂದ್ರೆ ತನ್ನ 40ನೇ ವಯಸ್ಸಿನಲ್ಲಿ ಪದ್ಮಶ್ರೀ ಪಡೆದಂಥ ವ್ಯಕ್ತಿ. 1915ರಲ್ಲಿ ಹುಟ್ಟಿದ ಮನುಷ್ಯ. 55ರಲ್ಲಿ ಪದ್ಮಶ್ರೀ ಬಂತು. 70ರ ದಶಕದಲ್ಲಿ ಪದ್ಮಭೂಷಣ, 80ರ ದಶಕದಲ್ಲಿ ಪದ್ಮವಿಭೂಷಣ. ಈ ತರ ಭಾರತದ ಅತ್ಯುನ್ನತವಾದ 3 ಮುಖ್ಯ ಪ್ರಶಸ್ತಿಗಳನ್ನು ಪಡೆದರೂ ಕೂಡ ತನ್ನ 90ನೇ ವಯಸ್ಸಿನಲ್ಲಿ ನಾನ್ ಬೈಲಬಲ್ ಅರೆಸ್ಟ್ ವಾರೆಂಟ್ ಹೊರಡಿಸಿಕೊಂಡಂತ ಒಬ್ಬನೇ ವ್ಯಕ್ತಿ ಹುಸೇನ್. ಅಂದ್ರೆ ಇದು ನಿನ್ನೆ ಸುಧಬ್ರತು ಟೇಕ್ ಅನ್ನೋ ಮ್ಯಾಗ್ಝಿನ್ ಅಲ್ಲಿ ಹೇಳೋದೇನೆಂದ್ರೆ ಇಲ್ಲಿ ಪಕ್ಷಾತೀತವಾಗಿ ನಾವು ನಮ್ದು ಯಾವುದೋ ಒಂದು ಸಣ್ಣತನ ತೋರಿಸ್ಬಿಟ್ಟು ಅವ್ರ ಮುಂದೆ ಅಂತ. ಈಗ ಹುಸೇನ್ ಅವರು ಕತಾರ್ಗೆ ಹೋದಾಗ ಪ್ರಜಾಪ್ರಭುತ್ವವಾದಿ ದೇಶದಲ್ಲಿ ಪ್ರಜಾಪ್ರಭುತ್ವದ ಕೊರತೆ ಇದೆ ಅಂತ ಹೇಳಿ ಪ್ರಜಾಪ್ರಭುತ್ವವಾದಿ ಅಲ್ಲದ ಕತಾರ್ ದೇಶದ ಸಿಟಿಸನ್ಶಿಪ್ ತಗೊಂಡಾಗ ಅವರು ಭಾರತದ ಬಗ್ಗೆ ಯಾವ ತರ ಪ್ರತಿಕ್ರಿಯೆ, ಯಾವ ತರ ಭಾವನೆ ಇಟ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಬರ್ಕಾದತ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಕೇಳಿದಾಗ ಕಳೆದ 40 ವರ್ಷದಿಂದ ನಾವು ಒಂಥರ ಸೂಫಿ ಸಂಕುಂತರ ಟ್ರಾನ್ಸ್ ಅಲ್ಲಿ ಇದ್ದೀವಿ. ಜಿಯೋಗ್ರಫಿ ಅನ್ನೋದು ಭೂಗೋಳ ಅನ್ನೋದು ಒಂದು ನೆಪ ಮಾತ್ರ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ರು. ಆದ್ರೆ ಸುಧಬ್ರತು ತನ್ನ ಬರಹದಲ್ಲಿ ಹೇಳೋದೇನಂದ್ರೆ ಅತಿ ದೊಡ್ಡ ದುರಂತ ಏನಪ್ಪಾ ಅಂದ್ರೆ ಇವತ್ತು ಹುಸೇನ್ ಸತ್ತಿದ್ದು ಹುಸೇನ್ ಪರವಾಗಿದ್ದವರಿಗೆ ದುಃಖ ಆಗೋದಕ್ಕಿಂತ ಹೆಚ್ಚಾಗಿ ಹುಸೇನ್ ವಿರೋಧಿಗಳಿಗೆ ದುಃಖ ಆಗಿದೆ. ಯಾಕಂದ್ರೆ ಇನ್ಮೇಲೆ ಯಾರನ್ನ ಪ್ರೊಟೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅಂದ್ರೆ ಈಗ ಒಬ್ಬ ದೃಶ್ಯ ಕಲಾವಿದನ ಫೋಟೋನ ಬೀದಿಲಿ ಬೆಂಕಿ ಹಚ್ಚಿತು ಒಬ್ಬನೇ ಕಲಾವಿದನ ಸಾಧ್ಯ ಅದು ಯಾರ್ದು ಅಂದ್ರೆ ಬಹುಶಃ ಅದು ಹುಸೇನ್. ಹುಸೇನ್ ಮುಂಚೆ ಈ ತರ ಅತ್ಯಂತ ಖ್ಯಾತರಾಗಿ ಇಷ್ಟೇ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿದ್ದ ಮತ್ತೊಬ್ಬ ಕಲಾವಿದ ಅಂದ್ರೆ ರಾಜಾ ರವಿವರ್ಮನ್ ಬಗ್ಗೆ ಇದ್ದ ಕಂಪ್ಲೇಂಟ್. ಈಗ ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಹೊಗಳಿ ಆಮೇಲೆ ತೆಗಳಕ್ಕೆ ಶುರು ಮಾಡೋದಕ್ಕೆ ಇದ್ದ ಕಾರಣ ಏನಂದ್ರೆ ಭಾರತೀಯ ಪೌರಾಣಿಕ ಚಿತ್ರಗಳನ್ನ ಬಿಡಿಸಿದ್ರು ಕೂಡ ಇವರು ಪಾಶ್ಚಿಮಾತ್ಯವಾದಂತಹ ತೈಲವರ್ಣ ಬಳಸ್ತಾರೆ. ಆದ್ರಿಂದ ಇವರು ಒಳ್ಳೆ ಕಲಾವಿದ ಅಲ್ಲೋ ಅನ್ನೋ ಅರ್ಥದಲ್ಲಿ ರವಿವರ್ಮನ ತೆಗೆದಾಕಿದ್ರು. ಈಗ ಹುಸೇನ್ ಕೂಡ ಅದೇ ಅರ್ಥದಲ್ಲಿ ಭಾರತೀಯ ಐತಿಹ್ಯಗಳನ್ನ ಅಥವಾ ಪೌರಾಣಿಕ ಆಕಾರಗಳನ್ನ ತಗೊಂಡು ಕೂಡ ಅದನ್ನ ಭಾರತಕ್ಕೆ ಒಂಥರ ಇನ್ಸಲ್ಟ್ ಮಾಡೋ ಅರ್ಥದಲ್ಲಿ ಅಂತ ಚರ್ಚೆ ನಡೆದ್ರು ಕೂಡ ನಮಗೆ ದುಃಖ ಆಗಿದೆ ಅಂದ್ರೆ ಪರಾವಿರುದ್ಧವಾದ ಚರ್ಚೆ ಅಲ್ಲ, ಪರಾವಿರುದ್ಧ ಇಬ್ರು ಇದ್ದವರು ಕೂಡ ಆ ಚರ್ಚೆಯನ್ನ ಒಂದು ಬೀದಿ ಜಗಳದ ಮಟ್ಟಕ್ಕೆ ನಿಲ್ಲಿಸಿದ್ರು ಹೊರತು ಒಂದು ಗಂಭೀರವಾದ ಚಿಂತನೆಗೆ ಎಳ್ಕೊಂಡು ಹೋಗ್ಲಿಲ್ಲ. ಇದರ ಪರಿಣಾಮ ಏನಾಯಿತು ಅಂದ್ರೆ ಬರೋಡದಂತಹ ಒಂದು ಪ್ರಮುಖ ಸಮಕಾಲೀನ ಕಲಾಶಾಲೆಯಲ್ಲಿ ತೀರಾ ಇತ್ತೀಚಿನ ಒಂದು 2-3 ವರ್ಷದಿಂದ ಚಂದ್ರಮೋಹನ್ ಅನ್ನೋ ಕಲಾವಿದನ ಕಲಾಕೃತಿಗಳನ್ನ ಕೂಡ ಅಲ್ಲಿನ BHP ವಕ್ತಾರರು ಈಚೆ ತೆಗೆದಿದ್ದು. ಅಂದ್ರೆ ಈ
ಸೌಂದರ್ಯ ಸೌಂದರ್ಯದ ಒಂದು ಇಂಡಸ್ಟ್ರಿ, ಎಸ್ಥೆಟಿಕ್ ಇಂಡಸ್ಟ್ರಿಗೆ ಜುಡಿಷಿಯಲ್ ಇಂಡಸ್ಟ್ರಿಗೆ ಸವಾಲಾಗಿ ನಿಲ್ಲುವ ಅಥವಾ ಅದಕ್ಕೆ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ ಇನ್ನೂ ನಾವು ಬೆಳೆಸ್ಕೊಂಡಿಲ್ವ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆದರೆ ಇಲ್ಲೇನು ವಿಶೇಷ ಹುಸೇನ್ ಬಗ್ಗೆ ಅಂದರೆ, ಹುಸೇನ್ ವ್ಯಕ್ತಿತ್ವವನ್ನು ಕಲಾವಲಯದ ಒಳಗಿಂದಲೇ ಜನ ಯಾವ ಥರ ಪ್ರತಿಕ್ರಿಯೆ ಮಾಡಿದ್ರು ಅಂತ. ಹುಸೇನ್ ಕಾಂಟ್ರವರ್ಸಿಗಳು ಶುರುವಾದಾಗ ಸುಮಾರು 1200 ಕೋರ್ಟ್ ಕೇಸ್ಗಳಿತ್ತು. ಅವನ್ನೆಲ್ಲ ಕಡಿಮೆ ಮಾಡಿ 120 ಕೆಡಿಸಿದ್ರು. ಅದಾದ್ಮೇಲೆ ಹುಸೇನ್ ಜೊತೆ ಸುಮಾರು 30-40 ವರ್ಷ ಕಲಾವಿದರಾಗಿದ್ದಂತಹ ಕಿಶನ್ ಖನ್ನಾ ಅನ್ನುವ ದೆಹಲಿ ಕಲಾವಿದ ಹೇಳಿದ್ದೇನೆಂದ್ರೆ, ನೀನು ಹಿಂದೂ ಧರ್ಮದ ದೇವತೆಗಳನ್ನ ತಗೊಂಡು ಚಿತ್ರ ಬಿಡಿಸೋ ಥರದಲ್ಲಿ ಇಸ್ಲಾಂ ಧರ್ಮದ ಚಿತ್ರಗಳನ್ನ ಯಾಕೆ ತಗೊಂಡು ಬಿಡಿಸಬಾರ್ದು ನೀನು ಅಂತ. ಅದಕ್ಕೆ ಕೌಂಟರ್ ಆಗಿ ಆರ್ಗ್ಯೂ ಮಾಡಿದವರು ಹೇಳಿದ್ದೇನೆಂದ್ರೆ, ಇಸ್ಲಾಂ ಧರ್ಮದಲ್ಲಿ ಆಕಾರಗಳಿಲ್ಲ ಅಂತ. ಸೊ ಮತ್ತೆ ಅದೊಂದು ಆಳಕ್ಕೆ ಇಳಿಯಲೇ ಇಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮದಲ್ಲಿ ಕ್ಯಾಲಿಗ್ರಫಿ ಅನ್ನೋದು ಬಂದೇ ಬರುತ್ತೆ. ಈಗ ನೀವು ಮೆಕ್ಕಾ ಕಡೆ ನೋಡ್ಕೊಂಡು ನಮಾಜ್ ಮಾಡುವಾಗ ಕೂಡ ದಿಕ್ಕು ಅನ್ನೋದೇ ಒಂದು ಆಕಾರ. ಆ ಥರದ ಒಂದು ಚರ್ಚೆಗೆ ಕೂಡ ಯಾರು ಇಳಿಸಕ್ಕೆ ಹೋಗ್ಲಿಲ್ಲ ಅದು. ಮತ್ತೆ ಹುಸೇನ್ಗೆ ಭಾರಿ ಕ್ಲೋಸ್ ಇದ್ದಂತ ಇನ್ನೊಬ್ಬ ಕಲಾವಿದ ರಾಜಾ ಅನ್ನೋ ಕಲಾವಿದ ಹೇಳಿದ್ದೇನೆಂದ್ರೆ, ನಾನೇನಾದ್ರೂ ಹುಸೇನ್ ಆಗಿದ್ದರೆ ತಪ್ಪಾಯ್ತು ಅಂತ ಹೇಳಿ ವಾಪಸ್ ಭಾರತಕ್ಕೆ ಬರ್ತಿದ್ದೆ ಅಂತ. ಇವೆರಡು ನಿಲುವುಗಳು ಭಾರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವರಿಬ್ಬರಿಗೂ ಈಗ ಹುಸೇನ್ಗಿಂತ ಒಂದು 5-10 ವರ್ಷ ಕಡಿಮೆ ವಯಸ್ಸಿರೋದು ಅಷ್ಟೇ. 3 ವಿಭಿನ್ನ ಕಲಾವಿದರು, ಅದರಲ್ಲಿ ರಾಜಾ ಮತ್ತೆ ಮುಸ್ಲಿಂ, ತಯರ್ ಮೆಹ್ತಾ ಮುಸ್ಲಿಂ, ಕಿಶನ್ ಖನ್ನಾ ಪಂಜಾಬಿ, ಮತ್ತೆ ಹುಸೇನ್ ಬಂದು ಮುಸ್ಲಿಂ ಸಮುದಾಯದಲ್ಲೇ ಒಂದು ಮೈನಾರಿಟಿ ಬೋರಾ ಕಮ್ಯುನಿಟಿಗೆ ಸೇರಿದಂತ ಕಲಾವಿದರು. ಮತ್ತೆ ಹುಸೇನ್ ಪ್ರೋಗ್ರೆಸಿವ್ ಕಲಾ ಗುಂಪು, ಪ್ರೋಗ್ರೆಸಿವ್ ಆರ್ಟ್ ಗುಂಪಿಂದ 45 ಇಸ್ವಿ ಫೇಮಸ್ ಆಗಿದ್ದರು. ಅದನ್ನ ಪ್ರಾರಂಭ ಮಾಡಿದವರು ಕೂಡ ಸೂಜಾ ಅನ್ನೋ ಕಲಾವಿದ. ಆತ ಕೂಡ ಗೋವಾದ ಮೈನಾರಿಟಿ ಪೋರ್ಚುಗಲ್ ಕಲಾವಿದ. ಅಂದ್ರೆ ಈಗ ಸಿನಿಮಾದಲ್ಲಿ ಅಕಸ್ಮಾತ್ ಹುಸೇನ್ ವ್ಯಕ್ತಿತ್ವವನ್ನ ಸಿನಿಮಾ ಭಾಷೆಗೆ, ಭಾರತೀಯ ಸಿನಿಮಾ ಇತಿಹಾಸಕ್ಕೆ ತರ್ಜುಮೆ ಮಾಡೋದಾದ್ರೆ, ಶಾರುಖ್ ಖಾನ್ನ ಕೂಡ ಅಷ್ಟೇ ಸುಲಭಕ್ಕೆ ಅಟ್ಯಾಕ್ ಮಾಡುವ ಸಾಧ್ಯತೆಗಳು ತುಂಬಾ ಇದೆ. ಈಗ ಒಬ್ಬ ಹಿಂದೂ ಸಿನಿಮಾ ನಟ ಮುಸ್ಲಿಂ ನಾಯಕರ ಪಾತ್ರಗಳನ್ನ ವಹಿಸ್ತಾ ಬಂದಿರುವ ಇತಿಹಾಸ ನಮ್ಮಲ್ಲಿ ಬಹುಶಃ ಕಡಿಮೆ. ಅದರ ತದ್ವಿರುದ್ಧವಾದುದು ರಾಮ್ ಅಂತಲೋ ವಿಜಯ್ ಅಂತಲೋ ಹೆಸರಿಟ್ಕೊಂಡು ಆಕ್ಟ್ ಮಾಡ್ತಾ ಹೋಗೋದು. ಬಹುಶಃ ಅಲ್ಲಿ ಹುಸೇನ್ಗೆ ಈ ತರದ ತಾಕಲಾಟಗಳಿಗೆ ಪ್ರತಿಕ್ರಿಯೆ ಯಾಕೆ ಮಾಡಲಿಲ್ಲ ಅಂದ್ರೆ, ಆತ ಮೂಲತಃ ಒಬ್ಬ ಕವಿ ಹೃದಯದ ಕಲಾವಿದನೇ ಹೊರತು ಒಬ್ಬ ವಿಮರ್ಶಕ ಮನೋಭಾವದ ಕಲಾವಿದ ಅಲ್ಲ.